ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಇತಿಹಾಸ ಆಸಕ್ತ ಕೇಳಿದರೆ ನಾನು ಕೆ ಪ್ರಭಾಕರ್ ರಾವ್. ಈ ಹೊತ್ತು ತಮ್ಮೊಂದಿಗೆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯಲ್ಲಿ ಜಪಾನ್ ಎಂಬ ವಿಷಯದ ಕುರಿತಾಗಿ ಎರಡನೇ ಭಾಗದ ಉಪನ್ಯಾಸವನ್ನು ನೀಡ್ತಾ ಇದ್ದೇನೆ. ಕಳೆದ ಉಪನ್ಯಾಸದಲ್ಲಿ ಇದರ ಮೊದಲನೇ ಭಾಗವನ್ನು ತಾವು ಕೇಳಿದ್ದೀರಿ. ಕಳೆದ ಉಪನ್ಯಾಸದ ಸಂದರ್ಭದಲ್ಲಿ ಈ ವಿಷಯ ಅಂದರೆ ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆ ಅಥವಾ ಆಡಳಿತದ ವಿಷಯವು ವಿಸ್ತೃತವಾದದ್ದು ಆಗಿದ್ದುದರಿಂದ ಇದನ್ನು ಎರಡು ಭಾಗದಲ್ಲಿ ಪ್ರಸ್ತುತಪಡಿಸಲು ನಿರ್ಧರಿಸಲಾಗಿತ್ತು. ಆದರೆ ಎರಡನೇ ಭಾಗದ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದದ್ದು ಈ ಎರಡನೇ ಭಾಗ ಕೂಡ ಸ್ವಲ್ಪ ದೀರ್ಘಾವಧಿಯದ್ದು ಆಗಬಹುದು ಅಂತ. ಹೀಗಾಗಿ ಕೇಳುಗರ ಅನುಕೂಲದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಉಪನ್ಯಾಸವನ್ನು 3 ಭಾಗಗಳಾಗಿ ಮಾಡಲಿಕ್ಕೆ ನಿರ್ಧರಿಸಿದ್ದೇನೆ. ತೊಂದರೆಗಾಗಿ ಕ್ಷಮಿಸಿ. ಕಳೆದ ಮೊದಲ ಭಾಗದ ಉಪನ್ಯಾಸದಲ್ಲಿ ನಾವು ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಪರಿಚಯವಾದ ಹಿನ್ನೆಲೆ, ಅಂದರೆ ಯಾವ ಸನ್ನಿವೇಶಗಳಲ್ಲಿ ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳ ಆಡಳಿತವನ್ನು ಪರಿಚಯಿಸಲಾಯಿತು, ಆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಗೆ ಇದ್ದ ಸವಾಲುಗಳೇನು ಮತ್ತು ಆ ಸವಾಲುಗಳನ್ನು ಎದುರಿಸಲಿಕ್ಕೆ ಅಥವಾ ಜಪಾನನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ, ಆಡಳಿತವನ್ನು ನಡೆಸುವುದಕ್ಕೆ ಮಿತ್ರ ರಾಷ್ಟ್ರಗಳು ಮಾಡಿಕೊಂಡಂತಹ ವ್ಯವಸ್ಥೆ ಏನು ಹಾಗೂ ಮಿತ್ರ ರಾಷ್ಟ್ರಗಳ ಈ ಆಳ್ವಿಕೆಯ ಉದ್ದೇಶ ಏನಾಗಿತ್ತು ಅನ್ನುವುದನ್ನು ನೋಡಿದ್ದೇವೆ. ಹಾಗೆಯೇ ಮಿತ್ರ ರಾಷ್ಟ್ರಗಳು ಜಪಾನಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ ತೆಗೆದುಕೊಂಡಂತಹ ಕೆಲವು ಕ್ರಮಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಅವುಗಳೆಂದರೆ ಜಪಾನಿನ ಸಾಮ್ರಾಜ್ಯಶಾಹಿತ್ವದ ಅಂತ್ಯ, ಜಪಾನಿನ ನಿಸ್ಸೇನೀಕರಣ ಮತ್ತು ನಿಶಸ್ತ್ರೀಕರಣ, ಹಾಗೂ ಯುದ್ಧಾಪರಾಧಿಗಳ ವಿಚಾರಣೆ ಮತ್ತು ಅವರಿಗೆ ಶಿಕ್ಷೆಯ ನೀಡಿಕೆ. ಈ 3 ಕ್ರಮಗಳಿಂದ ಮಿತ್ರ ರಾಷ್ಟ್ರಗಳು ಜಪಾನಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವ ಮತ್ತು ಅದರ ಆಡಳಿತವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದನ್ನು ನಾವು ನೋಡಬಹುದು. ಇವತ್ತಿನ ಉಪನ್ಯಾಸದಲ್ಲಿ ನಾನು ಈ ಭಾಗ 2ರಲ್ಲಿ 3 ವಿಷಯಗಳ ಕುರಿತು ತಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಅವುಗಳೆಂದರೆ ಜಪಾನಿನ ಪ್ರಜಾಪ್ರಭುತ್ವೀಕರಣ, ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳು ಮಾಡಿದ ಸಂವಿಧಾನದ ಸುಧಾರಣೆ, ಹಾಗೂ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯ ಕಾಲದಲ್ಲಿ ಜಪಾನಿನಲ್ಲಿ ನಡೆದಂತಹ ಚುನಾವಣೆಗಳು, ಅಂದರೆ ಜಪಾನಿನ ರಾಜಕೀಯ ಚಟುವಟಿಕೆಗಳನ್ನು ಕುರಿತಾಗಿ ಒಂದು ಚಿತ್ರಣವನ್ನು ನೋಡುವುದು. ಈ 3 ವಿಷಯಗಳನ್ನು ಈ ಭಾಗದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಜಪಾನಿನ ಪ್ರಜಾಪ್ರಭುತ್ವೀಕರಣ. ತಮಗೆಲ್ಲ ತಿಳಿದಿರುವಂತೆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯ ಉದ್ದೇಶಗಳಲ್ಲಿ ಇದು ಕೂಡ ಒಂದು ಪ್ರಮುಖ ಉದ್ದೇಶ. ಜಪಾನನ್ನು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡುವುದು ಅಂದಿನ ಸನ್ನಿವೇಶದಲ್ಲಿ ಬಹಳ ಸುಲಭವಾದ ಒಂದು ಕಾರ್ಯ ಆಗಿರಲಿಲ್ಲ. ಯಾಕೆಂತಂದರೆ ಸಂಪ್ರದಾಯವಾದಿಗಳ ವಿರೋಧ, ಮಿಲಿಟರಿವಾದಿಗಳ ವಿರೋಧ ಇದಕ್ಕೆ ಇತ್ತು. ಒಂದು ರೀತಿ ಯುದ್ಧದ ಪ್ರಭಾವ ಜಪಾನಿನಲ್ಲಿ ಇತ್ತು. ಹೀಗಾಗಿ ಮಿತ್ರ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆ
ಜಪಾನನ್ನು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ಆ ದೇಶದಲ್ಲಿದ್ದಂಥ ಒಂದು ಊಳಿಗಮಾನ್ಯ ಮತ್ತು ನಿರಂಕುಶ ಮನೋಭಾವವನ್ನು ತೆಗೆದುಹಾಕಿ ಆ ಸ್ಥಳದಲ್ಲಿ ಉದಾರವಾದ ಪ್ರಜಾಪ್ರಭುತ್ವದ ವಿಚಾರಗಳನ್ನು ರೂಪಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಯಿತು. ಜಪಾನಿಯರು ಬಹು ಹಿಂದಿನಿಂದಲೂ ಚಕ್ರವರ್ತಿತ್ವದಲ್ಲಿ ನಿಷ್ಠೆಯನ್ನು ಹೊಂದಿದ್ದರು. ನಾವು ಈಗ ಜಪಾನಿನಲ್ಲಿ ಪ್ರಜಾಪ್ರಭುತ್ವೀಕರಣ ಮಾಡುವುದಕ್ಕೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಸ್ಥಾಪನೆ ಆದೊಡನೆ ಈ ಹಿಂದಿನ ಸರ್ಕಾರದಲ್ಲಿ ರಾಜಕೀಯ ಕಾರಣಕ್ಕಾಗಿ ಬಂಧಿತರಾದಂಥವರನ್ನು ಬಂಧನದಿಂದ ಬಿಡುಗಡೆ ಮಾಡಲಾಯಿತು. ಆನಂತರ ರಾಜಕೀಯ, ಆರ್ಥಿಕ ಮತ್ತು ಸಾರ್ವಜನಿಕ ಕ್ಷೇತ್ರಗಳನ್ನು ಶುದ್ಧಗೊಳಿಸುವುದಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು. ರಹಸ್ಯ ಪೊಲೀಸ್ ಪಡೆ, ವಿಶೇಷ ಪೊಲೀಸ್ ಪಡೆ ಮೊದಲಾದವುಗಳನ್ನು ರದ್ದುಪಡಿಸಲಾಯಿತು. ಜಪಾನಿನಲ್ಲಿ ಮುಕ್ತ ಮತ್ತು ಜವಾಬ್ದಾರಿಯುತ ಒಂದು ಮಾಧ್ಯಮವನ್ನು ರೂಪಿಸುವುದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಜೀವನ ಹೇಗಿರುತ್ತದೆ ಎಂಬ ಕಲ್ಪನೆಯನ್ನು ನೀಡಲು ಸಾರ್ವಜನಿಕರಿಗೆ ಆಯ್ದ ಅಮೇರಿಕನ್ ಸಿನಿಮಾಗಳನ್ನು ಪ್ರದರ್ಶಿಸಲಾಯಿತು. ಉಗ್ರ ರಾಷ್ಟ್ರೀಯವಾದಿ, ಯುದ್ಧವನ್ನು ಬೆಂಬಲಿಸುವ, ವಿದೇಶಿ ವಿರೋಧಿ ತತ್ವಗಳನ್ನು ಹೊಂದಿದ ಅನೇಕ ಸಂಘಟನೆಗಳನ್ನು ರದ್ದುಪಡಿಸಲಾಯಿತು. ಪ್ರಜಾಪ್ರಭುತ್ವ ವಿಚಾರಗಳ ವಿರೋಧಿಯಾಗಿರುವ ವ್ಯಕ್ತಿಗಳನ್ನು ಸಾರ್ವಜನಿಕ ಜೀವನದಿಂದ ದೂರವಿಡಲಾಯಿತು. ಸಾರ್ವಜನಿಕ ಕಚೇರಿಗಳಿಂದ ಇಂತಹ ಅನಪೇಕ್ಷಿತ ವ್ಯಕ್ತಿಗಳನ್ನು ತೆಗೆದುಹಾಕಲಾಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಗತ್ಯವಾಗಿರತಕ್ಕಂಥ ಒಂದು ಅಂಶ ಅಂತಂದರೆ ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥದ್ದು. ಮಿತ್ರ ರಾಷ್ಟ್ರಗಳ ಆಳ್ವಿಕೆಯಲ್ಲಿ ಜಪಾನಿನ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡಲಾಯಿತು. ಜನರಿಗೆ ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಚಿಂತನಾ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ನೀಡಲಾಯಿತು. 1945 ಅಕ್ಟೋಬರ್ 4 ಈ ಮೂಲಭೂತ ಹಕ್ಕುಗಳಿಗೆ ಇದ್ದಂತಹ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಲಾಯಿತು. ಜನಾಂಗೀಯ, ಲಿಂಗ, ಧಾರ್ಮಿಕ ಮತ್ತು ರಾಜಕೀಯ ಸಮಾನತೆಯನ್ನು ಘೋಷಿಸಲಾಯಿತು. ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಮಹಿಳೆಯರಿಗೆ 1945 ಡಿಸೆಂಬರ್ 17 ಡಯಟ್ ಮೂಲಕ ಮತದಾನದ ಹಕ್ಕನ್ನು ಜಾರಿಗೊಳಿಸಲಾಯಿತು. 1920 ಜಪಾನಿನಲ್ಲಿ ಮಹಿಳೆಯರ ರಾಜಕೀಯ ಹಕ್ಕುಗಳನ್ನು ಕುರಿತಾಗಿ ಚರ್ಚೆ ಆರಂಭವಾಗಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಈ ಒಂದು ಕ್ರಮದ ಮೂಲಕ ಮತದಾನದ ಹಕ್ಕನ್ನು ಪಡೆದಂತಹ ಮಹಿಳೆಯರು, ಜಪಾನಿನ ಮಹಿಳೆಯರು 1946 ಏಪ್ರಿಲ್ ತಿಂಗಳಿನಲ್ಲಿ ನಡೆದ ರಾಷ್ಟ್ರೀಯ ಚುನಾವಣೆಯಲ್ಲಿ ಮೊದಲ ಬಾರಿಗೆ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಮಿತ್ರ ರಾಷ್ಟ್ರಗಳು ಜಪಾನಿನ ಪ್ರಜಾಪ್ರಭುತ್ವೀಕರಣಕ್ಕೆ ಕೈಗೊಂಡಂತಹ ಮತ್ತೊಂದು ಮುಖ್ಯವಾದ ಕ್ರಮ ಅಂತಂದರೆ ಅಧಿಕಾರದ ವಿಕೇಂದ್ರೀಕರಣ. ಸ್ಥಳೀಯ ಹಂತದಲ್ಲಿ ಸ್ವಯಂ ಆಡಳಿತಕ್ಕೆ ಪ್ರೋತ್ಸಾಹವನ್ನು ನೀಡಲಾಯಿತು. ಈವರೆಗೆ ಆಡಳಿತವನ್ನು ನಿಯಂತ್ರಿಸುತ್ತಿದ್ದ ಗೃಹ ಖಾತೆ ಸಚಿವಾಲಯವನ್ನು ರದ್ದುಗೊಳಿಸಿ ಅದರ ಕೆಲಸಗಳನ್ನು ಸ್ಥಳೀಯ ಸರ್ಕಾರಗಳಿಗೆ ವಹಿಸಲಾಯಿತು. ದೇಶವನ್ನು ಹಲವು ಪ್ರಿಫೆಕ್ಟ್ಗಳೆಂದು ವಿಭಾಗಿಸಿ ಅವುಗಳಲ್ಲಿ ಚುನಾಯಿತ ಗವರ್ನರ್ಗಳ ಆಳ್ವಿಕೆಯನ್ನು ಪರಿಚಯಿಸಲಾಯಿತು. ಈ ಗವರ್ನರ್ಗಳು ಸ್ಥಳೀಯ ಪ್ರತಿನಿಧಿಗಳ ಸಭೆಗೆ ಜವಾಬ್ದಾರರಾಗಿರುವಂತೆ ವ್ಯವಸ್ಥೆಯನ್ನು ಮಾಡಲಾಯಿತು.
ಸ್ವಯಂ ಆಡಳಿತ ಕಾನೂನುಗಳನ್ನು ಜಾರಿಗೆ ತರಲಾಯಿತು. ನಗರದಲ್ಲಿ ಮತ್ತು ಮುನ್ಸಿಪಲ್ ಹಂತದಲ್ಲಿ ಆಡಳಿತಾಧಿಕಾರಿಗಳನ್ನು ಚುನಾವಣೆಯ ಮೂಲಕ ಆರಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಹಾಗೆಯೇ ಈ ಸ್ಥಳೀಯ ಹಂತಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಅಂಶಗಳಾದ ಪ್ರಜಾ ನಿರ್ಧಾರ, ಹಿಂದಕ್ಕೆ ಕರೆಸಿಕೊಳ್ಳುವುದು ಮೊದಲಾದ ಅವಕಾಶಗಳನ್ನು ಕಲ್ಪಿಸಲಾಯಿತು. ಸ್ಥಳೀಯ ಸರ್ಕಾರದ ಹಂತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಲು ಅವಕಾಶವನ್ನು ನೀಡಲಾಯಿತು. 1945 ಡಿಸೆಂಬರ್ 15 ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಮತ್ತೊಂದು ಕ್ರಮವನ್ನು ಕೈಗೊಳ್ಳಿತು. ಅದಂತಂದರೆ ರಾಷ್ಟ್ರೀಯ ಶಿಂಟೋ ಧರ್ಮಕ್ಕೆ, ಅಂದರೆ ಅದರ ಸಂಸ್ಥೆಗಳಿಗೆ ಎಲ್ಲ ಹಂತಗಳಲ್ಲಿ ನೀಡಲಾಗಿದ್ದ ಸರ್ಕಾರದ ಆಶ್ರಯ, ಆರ್ಥಿಕ ಬೆಂಬಲ ಮತ್ತು ಇತರ ಸವಲತ್ತುಗಳನ್ನು ರದ್ದುಗೊಳಿಸಲಾಯಿತು. ಅಂದರೆ ರಾಷ್ಟ್ರೀಯ ಧರ್ಮ ಶಿಂಟೋವನ್ನು ಆಡಳಿತದಿಂದ ಅಥವಾ ರಾಜಕಾರಣದಿಂದ ಬೇರ್ಪಡಿಸಲಾಯಿತು. ಶಿಂಟೋ ಜಪಾನಿನ ಸ್ಥಳೀಯ ಧರ್ಮ. ಶಿಂಟೋ ಎಂದರೆ ಅರ್ಥ ದೈವ ಮಾರ್ಗ ಎಂದು. ಈ ಧರ್ಮದ ಪ್ರಕಾರ ಚಕ್ರವರ್ತಿಯವರು ದೇವರ ಪ್ರತಿನಿಧಿ. ಹಾಗೆ ಜಪಾನ್ ಕೂಡ ದೇವರಿಂದ ಸೃಷ್ಟಿಯಾದದ್ದು. ಈ ಧರ್ಮ ಚಕ್ರವರ್ತಿಯವರ ಆಳ್ವಿಕೆಯನ್ನು ಸಮರ್ಥಿಸುತ್ತಿತ್ತು. ಹೀಗಾಗಿ ಈ ಧರ್ಮವನ್ನು ರಾಜಕಾರಣದಿಂದ ಬೇರ್ಪಡಿಸುವ ಕೆಲಸವನ್ನು ಮಾಡಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಅದರ ಬೋಧನೆಯನ್ನು ರದ್ದುಗೊಳಿಸಲಾಯಿತು. ಈ ಧರ್ಮದಿಂದ ರೂಪಿತವಾದಂತಹ ರಾಜಕೀಯ ವಿಚಾರ ಸಿದ್ಧಾಂತಗಳನ್ನು ನಿರ್ಬಂಧಿಸಲಾಯಿತು. ಯಾವುದೇ ಧಾರ್ಮಿಕ ಸಂಘಟನೆಗಳಲ್ಲಿ ಮಿಲಿಟರಿ ಮತ್ತು ತೀವ್ರ ರಾಷ್ಟ್ರೀಯತೆಯ ವಿಚಾರಗಳನ್ನು ಬೋಧಿಸುವುದನ್ನು ನಿಷೇಧಿಸಲಾಯಿತು. ಹಾಗೆ ಬೋಧಿಸುತ್ತಿದ್ದ ಧಾರ್ಮಿಕ ಸಂಸ್ಥೆಗಳನ್ನು ರದ್ದುಗೊಳಿಸಲಾಯಿತು. 1946 ಜನವರಿ ಜಪಾನಿನ ಚಕ್ರವರ್ತಿಯವರು ತಾವು ದೈವಾಂಶ ಸಂಭೂತರಲ್ಲ, ತಮ್ಮದು ದೈವದತ್ತ ಅಧಿಕಾರವಲ್ಲ ಎಂದು ಸ್ವತಃ ಘೋಷಿಸಿಕೊಂಡರು. ಚಕ್ರವರ್ತಿಯವರು ದೇಶದ ಘನತೆ ಮತ್ತು ಏಕತೆಯ ಸಂಕೇತವೆಂದು ಈ ಸಂದರ್ಭದಲ್ಲಿ ಸ್ಪಷ್ಟಗೊಳಿಸಲಾಯಿತು. ಚಕ್ರವರ್ತಿಯವರನ್ನ ಹೆಚ್ಚು ಹೆಚ್ಚಾಗಿ ಜನರೊಂದಿಗೆ ಭಾಗಿಯಾಗುವಂತೆ ಮಾಡಲಾಯಿತು. ದೇಶದ ವಿವಿಧೆಡೆ ಅವರು ಪ್ರವಾಸ ಮಾಡಿದರು, ಜನರೊಂದಿಗೆ ಮಾತನಾಡಿದರು. ಈ ಮೊದಲು ಚಕ್ರವರ್ತಿಯವರನ್ನು ನೋಡುವ, ಅವರ ಮಾತುಗಳನ್ನು ಕೇಳುವ ಅವಕಾಶ ಪ್ರಜೆಗಳಿಗೆ ಇರಲಿಲ್ಲ. ಈ ಕ್ರಮದಿಂದ ಚಕ್ರವರ್ತಿತ್ವವನ್ನು ದೈವಿಕ ಕಲ್ಪನೆಯಿಂದ ಹೊರಕ್ಕೆ ತರುವಂತಹ ಪ್ರಯತ್ನವನ್ನು, ಮಿಥ್ಯಗಳಿಂದ ಹೊರಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದು. 1946 ಏಪ್ರಿಲ್ನಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಜಪಾನಿನಲ್ಲಿ ಮೊದಲ ರಾಷ್ಟ್ರೀಯ ಚುನಾವಣೆಯನ್ನು ನಡೆಸಿತು. ಆ ಮೂಲಕ ಜಪಾನಿನಲ್ಲಿ ಚುನಾಯಿತ ಸರ್ಕಾರವನ್ನು ಜಾರಿಗೆ ತರಲಾಯಿತು. 1947ರಲ್ಲಿ ಒಂದು ಹೊಸ ಸಂವಿಧಾನವನ್ನು ಪರಿಚಯಿಸಲಾಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿರುವ ಶಿಕ್ಷಣ ಸುಧಾರಣೆಯನ್ನು ಕೈಗೊಳ್ಳಲಾಯಿತು. ಆ ಶಿಕ್ಷಣದ ಸುಧಾರಣೆಯ ಮೂಲಕ ಉದಾರವಾದ ವಿಚಾರಗಳನ್ನು ಪರಿಚಯಿಸಿ ಸಾಂಪ್ರದಾಯಿಕ ಆಲೋಚನೆಗಳಿಗೆ ತೆರೆ ಎಳೆಯಲು ಪ್ರಯತ್ನಿಸಲಾಯಿತು. ಆರ್ಥಿಕ ಕ್ಷೇತ್ರದಲ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿರುವ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಯಿತು. ಜಪಾನಿನ ಆರ್ಥಿಕತೆಯಲ್ಲಿ ಏಕಸ್ವಾಮ್ಯವನ್ನು ಹೊಂದಿದ್ದ ಕೆಲವೇ ಕಂಪನಿಗಳನ್ನು ರದ್ದುಗೊಳಿಸಲಾಯಿತು. ಸಾರ್ವಜನಿಕ ಕ್ಷೇತ್ರಕ್ಕೆ ಆದ್ಯತೆಯನ್ನು ನೀಡಲಾಯಿತು. ಕಾರ್ಮಿಕರಿಗೆ ಸಂಘಟನೆಯ ಮತ್ತು ಮುಷ್ಕರ ನಡೆಸುವ ಹಕ್ಕನ್ನು, ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. ಹಾಗೆ ಪೊಲೀಸ್ ಆಡಳಿತವನ್ನು ಕೂಡ ವಿಕೇಂದ್ರೀಕರಿಸಲಾಯಿತು. ಹೀಗೆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಜಪಾನಿನಲ್ಲಿ
ಪ್ರಜಾಪ್ರಭುತ್ವೀಕರಣಕ್ಕಾಗಿ ಹಲವಾರು ಕ್ರಮಗಳನ್ನು ಕೈಗೊಂಡು ಜಪಾನಿಯರ ರಾಜಕೀಯ ವ್ಯವಸ್ಥೆ ಮಾತ್ರವಲ್ಲ, ಅವರ ಆರ್ಥಿಕತೆ, ಅವರ ಚಿಂತನೆ ಮತ್ತು ಅವರ ಜೀವನ ಕ್ರಮದಲ್ಲೂ ಕೂಡ ಪ್ರಜಾಪ್ರಭುತ್ವದ ತತ್ವಗಳು, ಪ್ರಜಾಪ್ರಭುತ್ವದ ಅಂಶಗಳು ರೂಪುಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ನೋಡಬಹುದಾಗಿದೆ. ಎರಡನೆಯದು ಸಂವಿಧಾನದ ಸುಧಾರಣೆ. ಮಿತ್ರ ರಾಷ್ಟ್ರಗಳ ಆಳ್ವಿಕೆಯಲ್ಲಿ ತಂದಂತಹ ಸಂವಿಧಾನ ಸುಧಾರಣೆ ಜಪಾನ್ ಪ್ರಜಾಪ್ರಭುತ್ವದೆಡೆಗೆ ಸಾಗುವ ದಿಸೆಯಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆ ಎಂದೇ ಹೇಳಬೇಕಾಗುತ್ತೆ. ಈವರೆಗೆ ಜಪಾನ್ನಲ್ಲಿ 1889ರಿಂದ ಈಚೆಗೆ ಮಿಷಿ ಸಂವಿಧಾನವು ಅಸ್ತಿತ್ವದಲ್ಲಿತ್ತು. ಈಗ ಆ ಸಂವಿಧಾನವನ್ನು ರದ್ದುಗೊಳಿಸಿ ಪಾಶ್ಚಾತ್ಯ ತತ್ವ ವಿಚಾರಗಳಿಂದ ರೂಪುಗೊಂಡಿರುವಂತಹ ಒಂದು ಹೊಸ ಸಂವಿಧಾನವನ್ನು ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಪರಿಚಯಿಸಿತು. ಈ ಸಂವಿಧಾನ ಜನರಲ್ ಮೆಕಾರ್ಥರ್ ಅವರ ನೇತೃತ್ವದಲ್ಲಿ ರೂಪುಗೊಂಡಿತ್ತು. ಆದರೆ ಅವರು ಅದನ್ನು ಜಪಾನಿನ ಸರ್ಕಾರದ ಮೂಲಕವೇ ಜಾರಿಗೊಳಿಸಿದರು. 1946ರ ಅಕ್ಟೋಬರ್ನಲ್ಲಿ ಜಪಾನಿನ ಸಂಸತ್ತು ಈ ಸಂವಿಧಾನವನ್ನು ಅಂಗೀಕರಿಸಿತು. ನವೆಂಬರ್ ತಿಂಗಳಿನಲ್ಲಿ ಚಕ್ರವರ್ತಿಯವರು ಅದನ್ನು ಘೋಷಿಸಿದರು. 1947ರ ಮೇ 3ರಂದು ಈ ಹೊಸ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಏನಿದರ ವಿಶೇಷ? ಇದರ ಕೆಲವು ಅಂಶಗಳನ್ನು ಈ ಸಂದರ್ಭದಲ್ಲಿ ನೋಡೋಣ. ಈ ಹೊಸ ಸಂವಿಧಾನ ಜನತೆಯ ಪರಮಾಧಿಕಾರವನ್ನು ಎತ್ತಿ ಹಿಡಿಯಿತು. ಅಂದರೆ ಪ್ರಜಾಧಿಕಾರದ ಹಕ್ಕುಗಳನ್ನು ಜನರಿಗೆ ನೀಡಿತು. ನಮಗೆಲ್ಲ ಗೊತ್ತೇ ಇದೆ, ಸಂವಿಧಾನದಲ್ಲಿ ಪೀಠಿಕೆಯು ಬಹಳ ಮುಖ್ಯವಾದದ್ದು ಅಂತ. ಏಕೆಂದರೆ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಆಶಯವನ್ನು ವ್ಯಕ್ತಪಡಿಸುತ್ತದೆ ಅಂತ. ಜಪಾನಿನ ಸಂವಿಧಾನದ ಪೀಠಿಕೆ ಹೀಗೆ ಆರಂಭವಾಗಿದೆ. ಜಪಾನ್ನ ಪ್ರಜೆಗಳಾದ ನಾವು ನಮ್ಮಿಂದಲೇ ಆಯ್ಕೆಯಾದ ಪ್ರತಿನಿಧಿಗಳನ್ನೊಳಗೊಂಡ ರಾಷ್ಟ್ರೀಯ ಡಯಟ್ನ ಮೂಲಕ ಕಾರ್ಯನಿರ್ವಹಿಸುತ್ತಾ ಪರಮಾಧಿಕಾರವು ಜನರಲ್ಲಿಯೇ ಇದೆ ಎಂದು ಘೋಷಿಸುತ್ತೇವೆ ಮತ್ತು ಸುಭದ್ರವಾದ ಸಂವಿಧಾನವನ್ನು ಸಂಸ್ಥಾಪಿಸಲಿದ್ದೇವೆ. ಸರ್ಕಾರವು ನ್ಯಾಸದಂತಿದ್ದು ಇದಕ್ಕೆ ಅಧಿಕಾರವು ಜನರಿಂದಲೇ ಬರುತ್ತದೆ ಮತ್ತು ಇದರ ಉಪಯುಕ್ತತೆಯ ಲಾಭವನ್ನು ಜನರೇ ಪಡೆದು ಅನುಭವಿಸುತ್ತಾರೆ. ಈ ತತ್ವವು ಮಾನವ ಕುಲದ ಸಾರ್ವತ್ರಿಕ ತತ್ವವಾಗಿದ್ದು ಸಂವಿಧಾನದ ತಳಹದಿಯೂ ಆಗಿದೆ. ಇದಕ್ಕೆ ವಿರುದ್ಧವಾಗುವ ಅಥವಾ ಘರ್ಷಣೆಗಿಳಿಯುವ ಎಲ್ಲ ಸಂವಿಧಾನಗಳನ್ನು, ಕಾನೂನುಗಳನ್ನು, ಸುಗ್ರೀವಾಜ್ಞೆಗಳನ್ನು, ಘೋಷಣೆಗಳನ್ನು ಹಿಂದಕ್ಕೆ ಪಡೆಯುತ್ತೇವೆ. ಇದು ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳು ಪರಿಚಯಿಸಿದ ಸಂವಿಧಾನದ ಪೀಠಿಕೆಯ ಮುಖ್ಯ ಅಂಶ. ಈ ಸಂವಿಧಾನದ ಮೂಲಕ ಜಪಾನಿನಲ್ಲಿ ವಯಸ್ಕ ಮತದಾನ ಆಧರಿಸಿದ ಪಾರ್ಲಿಮೆಂಟರಿ ಸರ್ಕಾರದ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಎಲ್ಲ ಶಾಸನೀಯ ಹಕ್ಕುಗಳನ್ನು ಸಂಸತ್, ಜಪಾನಿನಲ್ಲಿ ಸಂಸತ್ತನ್ನು ಡಯಟ್ ಎಂದು ಕರೆಯುತ್ತಾರೆ, ಅದಕ್ಕೆ ನೀಡಲಾಯಿತು. ಈ ಡಯಟ್ನಲ್ಲಿ ದ್ವಿಸದನಗಳಿತ್ತು. ಹೌಸ್ ಆಫ್ ಕೌನ್ಸಿಲರ್ಸ್, ಇದು ಮೇಲ್ಮನೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ಅದು ಕೆಳಮನೆ. ಮೇಲ್ಮನೆಯ ಸದಸ್ಯರ ಅವಧಿ 6 ವರ್ಷಗಳಾಗಿತ್ತು. ಕೆಳಮನೆಯ ಸದಸ್ಯರು 4 ವರ್ಷಗಳ ಅವಧಿಗೆ ಆಯ್ಕೆಯಾಗುತ್ತಿದ್ದರು. ಪಾರ್ಲಿಮೆಂಟಿನಲ್ಲಿ ಬಹುಮತ ಪಡೆದ ಪಕ್ಷವು ಸರ್ಕಾರವನ್ನು ರಚಿಸಬೇಕಾಗಿತ್ತು. ಪಾರ್ಲಿಮೆಂಟ್ ಅಂಗೀಕರಿಸಿದ ವ್ಯಕ್ತಿಯನ್ನ ಚಕ್ರವರ್ತಿಯವರು ಪ್ರಧಾನಿಯಾಗಿ ನೇಮಿಸಬೇಕಾಯಿತು. ಹಾಗೆಯೇ ಸಚಿವರೆಲ್ಲರೂ ನಾಗರಿಕರಾಗಿರಬೇಕು ಎಂಬ ನಿಯಮವನ್ನು
ಜಾರಿಗೆ ತರಲಾಯಿತು. ಈ ಹೊಸ ಸಂವಿಧಾನದಲ್ಲಿ ಮಂತ್ರಿಮಂಡಲವು ಪಾರ್ಲಿಮೆಂಟ್ಗೆ ಜವಾಬ್ದಾರಿಯಾಗಿದ್ದೇ ಹೊರತು ಚಕ್ರವರ್ತಿ ಅವರಿಗಲ್ಲ. ಹಾಗೆಯೇ ಈ ಸಂವಿಧಾನದ ಸುಧಾರಣೆಯಲ್ಲಿ ಸ್ವತಂತ್ರ ನ್ಯಾಯಾಂಗವನ್ನು ಸ್ಥಾಪಿಸಲಾಯಿತು. ಅಮೆರಿಕ ಮಾದರಿಯ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದ್ದನ್ನು ನಾವು ನೋಡ್ಬೋದು. ಈ ಸುಪ್ರೀಂ ಕೋರ್ಟ್ಗೆ ಶಾಸಕಾಂಗವು ಜಾರಿಗೆ ತಂದ ಕಾಯ್ದೆಗಳು ಸಂವಿಧಾನಿಕವಾಗಿವೆಯೇ ಎಂಬುದನ್ನು ಪರಿಶೀಲಿಸಲು ಅಧಿಕಾರವನ್ನು ನೀಡಲಾಯಿತು. ಈಗಾಗಲೇ ನಾನು ಪ್ರಸ್ತಾಪಿಸಿದ ಹಾಗೆ ಸ್ಥಳೀಯ ಸರ್ಕಾರಗಳಿಗೆ ಸ್ವಾಯತ್ತತೆ ನೀಡಲಾಯಿತು. ಅಲ್ಲಿನ ಆಡಳಿತಾಧಿಕಾರಿಗಳನ್ನು ಜನರೇ ಆಯ್ಕೆ ಮಾಡುವಂತೆ ಮಾಡಲಾಯಿತು. ಜನರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಲಾಯಿತು. ರಹಸ್ಯ ಮತದಾನ, ಪತ್ರಿಕಾ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇವುಗಳನ್ನು ಜಾರಿಗೊಳಿಸಲಾಯಿತು. ಚಕ್ರವರ್ತಿಯವರ ನಿರಂಕುಶ ಮತ್ತು ದೈವಿಕ ಹಕ್ಕುಗಳನ್ನು ರದ್ದುಗೊಳಿಸಿ ಅವರು ಕೇವಲ ರಾಷ್ಟ್ರೀಯ ಏಕತೆಯ ಸಂಕೇತವೆಂದು ಘೋಷಿಸಲಾಯಿತು. ಮಹಿಳೆಯರಿಗೆ ಮತದಾನದ ಹಕ್ಕು ಮಾತ್ರವಲ್ಲ, ಸಮಾನತೆಯನ್ನು ನೀಡಲಾಯಿತು. ಈ ಸಂವಿಧಾನದ ಒಂದು ವಿಶೇಷ ಲಕ್ಷಣವೆಂದರೆ ಯುದ್ಧ ಪರಿತ್ಯಾಗ. ಈ ಸಂವಿಧಾನದ ಮೂಲಕ ಜಪಾನ್ ಅಂತಾರಾಷ್ಟ್ರೀಯ ವಿವಾದಗಳನ್ನು ಬಗೆಹರಿಸಿಕೊಳ್ಳಲು ತಾನು ಬಲಪ್ರಯೋಗ ಅಥವಾ ಸೈನಿಕ ಪ್ರಯೋಗ ಮಾಡುವುದಿಲ್ಲ, ಯಾವುದೇ ರೀತಿಯ ಸೈನ್ಯವನ್ನು ಹೊಂದುವುದಿಲ್ಲ ಎಂದು ಘೋಷಿಸಿಕೊಂಡಿತು. ಸಂವಿಧಾನದ ಈ ಅಂಶವು ಬಹು ವಿಮರ್ಶೆಗೆ ಒಳಗಾದ ಅಂಶವಾಗಿದೆ. ಹೀಗೆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಜಪಾನಿನಲ್ಲಿ ಒಂದು ಹೊಸ ಸಂವಿಧಾನವನ್ನು ಜಾರಿಗೆ ತಂದು ಸಂವಿಧಾನಿಕ ಸುಧಾರಣೆಯನ್ನು ಮಾಡಿದ್ದನ್ನು ನಾವು ನೋಡಬಹುದು. ಇನ್ನು ಈ ಉಪನ್ಯಾಸದ 3ನೇ ಅಂಶ ಚುನಾವಣೆಗಳು. ತಮಗೆಲ್ಲ ಗೊತ್ತೇ ಇದೆ, ಪ್ರಜಾಪ್ರಭುತ್ವ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಚುನಾವಣೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು. ಮಿತ್ರ ರಾಷ್ಟ್ರಗಳ ಆಳ್ವಿಕೆಯ ಕಾಲದಲ್ಲಿ 3 ರಾಷ್ಟ್ರೀಯ ಚುನಾವಣೆಗಳು ನಡೆದಿದ್ದನ್ನು ನಾವು ನೋಡಬಹುದು. ಒಂದು 1946ರ ಚುನಾವಣೆ, ಎರಡನೆಯದು 1947ರ ಚುನಾವಣೆ, ಮತ್ತೊಂದು ಹೊಸ ಸಂವಿಧಾನವು ಜಾರಿಗೆ ಬಂದ ನಂತರ ನಡೆದ ಮೊದಲ ಚುನಾವಣೆ 1949ರ ಚುನಾವಣೆ. ಈ 3 ಚುನಾವಣೆಗಳಲ್ಲಿ ಮೊದಲೆರಡು ಚುನಾವಣೆಗಳು ಜಪಾನಿನಲ್ಲಿ ಗಮನಾರ್ಹವಾದ ಮೈಲುಗಲ್ಲುಗಳು ಎಂದೇ ಹೇಳಬಹುದು. ಈ ಚುನಾವಣೆಗಳ ಮುಖ್ಯ ಉದ್ದೇಶ ಜಪಾನಿನಲ್ಲಿ ಪರಿಣಾಮಕಾರಿಯಾಗಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತರುವುದು ಮತ್ತು ಮಿತ್ರ ರಾಷ್ಟ್ರಗಳ ಆಡಳಿತದ ಉದ್ದೇಶವನ್ನು ಸಾಧಿಸುವುದು. ಮೊದಲ ಚುನಾವಣೆ 1946ರಲ್ಲಿ ನಡೆದಿತ್ತು. ಇದರಲ್ಲಿ 27 ಮಿಲಿಯನ್ ಜನರು ಪಾಲ್ಗೊಂಡರು, ಅಂದರೆ ಮತದಾನದಲ್ಲಿ ಪಾಲ್ಗೊಂಡರು. 72% ಮತದಾನವಾಯಿತು. ಚುನಾವಣೆಗೆ 2781 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದರು. ಅಂತಿಮವಾಗಿ 2697 ಅಭ್ಯರ್ಥಿಗಳು ಕಣದಲ್ಲಿ ಉಳಿದರು. ಒಂದು ಮುಖ್ಯ ಅಂಶ ಅಂದರೆ 84 ಮಹಿಳಾ ಅಭ್ಯರ್ಥಿಗಳು ಈ ಚುನಾವಣೆಗೆ ನೋಂದಾಯಿಸಿಕೊಂಡಿದ್ದರು. ಕಣದಲ್ಲಿ ಉಳಿದ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ 79 ಆಗಿದ್ದಿತು. ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಲ್ಲಿ 147 ಅಭ್ಯರ್ಥಿಗಳು ಈ ಹಿಂದಿನ ಡಯಟ್ನ ಸದಸ್ಯರಾಗಿದ್ದರು. ಚುನಾವಣೆಯ ಫಲಿತಾಂಶ ಬಂದಾಗ ಲಿಬರಲ್ಸ್ ಪಕ್ಷವು 139 ಸ್ಥಾನಗಳೊಡನೆ ಮೊದಲ ಸ್ಥಾನವನ್ನು ಪಡೆದುಕೊಳ್ತು. ಪ್ರೋಗ್ರೆಸಿವ್ ಪಕ್ಷವು 93 ಸ್ಥಾನಗಳೊಡನೆ ಎರಡನೇ ಸ್ಥಾನವನ್ನು
ಸೋಷಿಯಲ್ ಡೆಮಾಕ್ರೆಟಿಕ್ಸ್ ಪಕ್ಷವು 92 ಸ್ಥಾನಗಳನ್ನು ಪಡೆದುಕೊಳ್ತು. ಕಮ್ಯುನಿಸ್ಟರು 5 ಸ್ಥಾನಗಳನ್ನು, ಕೋಆಪರೇಟಿವ್ ಪಕ್ಷವು 14 ಸ್ಥಾನಗಳನ್ನು, ಚಿಕ್ಕ ಪಕ್ಷಗಳು 38 ಸ್ಥಾನಗಳನ್ನು, ಸ್ವತಂತ್ರ ಅಭ್ಯರ್ಥಿಗಳು 82 ಸ್ಥಾನಗಳನ್ನು ಪಡೆದುಕೊಂಡರು. ಇವರಲ್ಲಿ 38 ಮಹಿಳಾ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದು ಒಂದು ಅನಿರೀಕ್ಷಿತ ಬೆಳವಣಿಗೆ. ಈ ಚುನಾವಣೆಯ ನಂತರ ಆಗಿನ ಪ್ರಧಾನಿಗಳಾಗಿದ್ದಂತಹ ಶಿಡೆಹಾರ ಅವರು ರಾಜೀನಾಮೆಯನ್ನು ನೀಡಿದರು. ನಂತರ ಲಿಬರಲ್ಸ್ ಮತ್ತು ಸೋಷಲಿಸ್ಟರು ಸೇರಿ ಸಂಯುಕ್ತ ಮಂತ್ರಿಮಂಡಲವನ್ನು ರಚಿಸಲಿಕ್ಕೆ ಪ್ರಯತ್ನಿಸಿದರು, ಆದರೆ ವಿಫಲರಾದರು. ಮೇ 3ರಂದು ಶಿಡೆಹಾರ ಅವರು ಲಿಬರಲ್ ಪಕ್ಷದ ಇಚಿರೋ ಹಟಾಯಾಮ ಅವರನ್ನ ಪ್ರಧಾನಿ ಹುದ್ದೆಗೆ ಶಿಫಾರಸು ಮಾಡಿದರು. ಆದರೆ ಅವರಿಗೆ ಕೊನೆಯ ಕ್ಷಣದಲ್ಲಿ ಅವಕಾಶವನ್ನು ನಿರಾಕರಿಸಲಾಯಿತು. ಹೀಗಾಗಿ ಯೋಶಿಡಾ ಶಿಗೇರು ನಾಯಕತ್ವವನ್ನು ವಹಿಸಿ ಲಿಬರಲ್ಸ್ ಮತ್ತು ಪ್ರೋಗ್ರೆಸಿವ್ ಸಂಯುಕ್ತ ಸರ್ಕಾರವನ್ನು ರಚಿಸುವಲ್ಲಿ ಯಶಸ್ವಿಯಾದರು. ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಎರಡನೇ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ. ಇದೊಂದು ಮಹಾ ಚುನಾವಣೆ. ಸ್ಥಳೀಯ ಹಂತದಿಂದ ರಾಷ್ಟ್ರೀಯ ಹಂತದವರೆಗೆ 5 ಚುನಾವಣೆಗಳು ಇದರಲ್ಲಿ ನಡೆದಿದ್ದವು. ಹೌಸ್ ಆಫ್ ಕೌನ್ಸಿಲರ್ಸ್ ಅಂದರೆ ಮೇಲ್ಮನೆಗೆ ನಡೆದ ಚುನಾವಣೆಯಲ್ಲಿ ಸೋಷಲಿಸ್ಟ್ ಪಕ್ಷವು 47 ಸ್ಥಾನಗಳನ್ನು ಪಡೆದು ಮೊದಲ ಸ್ಥಾನವನ್ನು ಗಳಿಸಿತು. ಎರಡನೇ ಸ್ಥಾನದಲ್ಲಿ ಲಿಬರಲ್ಸ್ 39 ಸ್ಥಾನಗಳೊಂದಿಗೆ, ಮೂರನೇ ಸ್ಥಾನದಲ್ಲಿ ಡೆಮಾಕ್ರಾಟ್ಸ್ 30 ಸ್ಥಾನಗಳೊಂದಿಗೆ ಅವಕಾಶವನ್ನು ಪಡೆದುಕೊಂಡರು. ಈ ಚುನಾವಣೆಯಲ್ಲಿ 19 ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು. ಅವರಲ್ಲಿ 10 ಮಹಿಳೆಯರು ಆಯ್ಕೆಯಾದರು. ಆನಂತರ ನಡೆದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಈ ಚುನಾವಣೆಯಲ್ಲಿ 1573 ಅಭ್ಯರ್ಥಿಗಳಿದ್ದರು. ವಿಶೇಷ ಅಂತಂದರೆ ಅವರಲ್ಲಿ 78% ಅಭ್ಯರ್ಥಿಗಳು ಹೊಸಬರು. ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ 84 ಆಗಿದ್ದಿತು. ಏಪ್ರಿಲ್ 25, 1947ರಲ್ಲಿ ನಡೆದ ಈ ಚುನಾವಣೆಯ ಫಲಿತಾಂಶ ಬಂದಾಗ ಸೋಷಲಿಸ್ಟ್ ಪಕ್ಷವು 143 ಸ್ಥಾನಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆಯಿತು. ಲಿಬರಲ್ಸ್ ಪಕ್ಷವು 132 ಸ್ಥಾನಗಳನ್ನು, ಡೆಮಾಕ್ರಾಟ್ಸ್ ಪಕ್ಷವು 126 ಸ್ಥಾನಗಳನ್ನು ಪಡೆದುಕೊಂಡ್ರೆ, ಕೋಆಪರೇಟಿವ್ ಪಕ್ಷವು 31 ಸ್ಥಾನವನ್ನು, ಕಮ್ಯುನಿಸ್ಟರು 4 ಸ್ಥಾನಗಳನ್ನು, ಸ್ವತಂತ್ರರು ಅಥವಾ ಪಕ್ಷೇತರರು 12 ಸ್ಥಾನಗಳನ್ನು, ಚಿಕ್ಕ ಪಕ್ಷಗಳು 18 ಸ್ಥಾನಗಳನ್ನು ಪಡೆದುಕೊಂಡು ಈ ಚುನಾವಣೆಯಲ್ಲಿ 15 ಮಹಿಳಾ ಅಭ್ಯರ್ಥಿಗಳು ಆಯ್ಕೆಯಾದರು. ಅಂದರೆ ಈ ಮೊದಲು 1946ರ ಚುನಾವಣೆಗೆ ಹೋಲಿಸಿದರೆ ಅವರ ಸಂಖ್ಯೆ ಕಡಿಮೆಯಾಯಿತು. ಚುನಾವಣೆಯ ನಂತರ ಸೋಷಲಿಸ್ಟ್ ಪಕ್ಷದ ಕಟಾಯಾಮ ಟೆಟ್ಸು ಅವರು ಡೆಮಾಕ್ರಾಟ್ಸ್ ಮತ್ತು ಕೋಆಪರೇಟಿವ್ಸ್ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸಿದರು. ಆದರೆ ಹೆಚ್ಚು ಕಾಲ ಆಳ್ವಿಕೆ ನಡೆಸಲಿಕ್ಕೆ ಆಗಲಿಲ್ಲ. 1947ರ ಮೇ 24ರಿಂದ 1948 ಮಾರ್ಚ್ 10ರವರೆಗೆ ಅವರ ಆಳ್ವಿಕೆ ಇತ್ತು. ಆನಂತರ ಡೆಮಾಕ್ರೆಟಿಕ್ ಪಕ್ಷದ ಅಶಿಡಾ ಹಿಟೋಶಿ ಅವರು ಅಧಿಕಾರಕ್ಕೆ ಬಂದರು. ಅವರು 1948ರ ಮಾರ್ಚ್ 10ರಿಂದ ಅಕ್ಟೋಬರ್ 15ರವರೆಗೆ ಆಳ್ವಿಕೆಯನ್ನು ನಡೆಸಿದರು. ಆ ಸರ್ಕಾರ ಕೂಡ ಹೆಚ್ಚು ದಿನ ಉಳಿಯಲಿಲ್ಲ. ಹೀಗಾಗಿ ಮತ್ತೆ ಯೋಶಿಡಾ ಶಿಗೇರು ಅವರೇ ಪ್ರಧಾನಿಯಾದರು.
1949 ಜನವರಿಯಲ್ಲಿ 3ನೇ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಲಿಬರಲ್ಸ್ ಪಕ್ಷವು ಸ್ಪಷ್ಟವಾದ ಅಂದರೆ ನಿಚ್ಚಳವಾದ ಬಹುಮತವನ್ನು ಪಡೆಯಿತು. ಆ ಪಕ್ಷವು 466 ಸ್ಥಾನಗಳಲ್ಲಿ 269 ಸ್ಥಾನಗಳನ್ನು ಗೆದ್ದುಕೊಂಡಿತು. ಆ ಪಕ್ಷದ ನಾಯಕರಾದ ಯೋಶಿಡಾ ಶಿಗೇರು ಅವರು ಪುನಃ ಅಧಿಕಾರಕ್ಕೆ ಬಂದರು. ಯೋಶಿಡಾ ಶಿಗೇರು ಅವರು ಜಪಾನಿನ ಇತಿಹಾಸದಲ್ಲಿ 5 ಬಾರಿ ಪ್ರಧಾನಿಯಾಗಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಅಂದರೆ 1945ಕ್ಕಿಂತ ಹಿಂದಿನ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು. ರಾಯಭಾರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು. ಆನಂತರ ಶಿಡೆಹಾರ ಅವರ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದರು. 1946ರಲ್ಲಿ ಅವರಿಗೆ ಅವಕಾಶ ಸಿಕ್ತು. ದೇಶದ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದರು. ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಕೊನೆಗೊಳ್ಳುವಾಗಲೂ ಅವರೇ ಪ್ರಧಾನಿಯಾಗಿದ್ದರು. ಆ ಆಳ್ವಿಕೆಯ ಸಂದರ್ಭದಲ್ಲಿ ನಡೆದ ಸುಧಾರಣೆಗಳಲ್ಲಿ, ಅಭಿವೃದ್ಧಿಯಲ್ಲಿ ಪ್ರಧಾನವಾದ ಪಾತ್ರವನ್ನು ಅವರು ವಹಿಸಿದ್ದನ್ನು ನಾವು ನೋಡಬಹುದು. ಈ 1949ರ ಚುನಾವಣೆಯಲ್ಲಿ 74% ಮತದಾನ ಆಯಿತು. ಡೆಮಾಕ್ರಟ್ಸ್ ಪಕ್ಷದವರು 70 ಸ್ಥಾನಗಳನ್ನು, ಸೋಷಲಿಸ್ಟರು 48 ಸ್ಥಾನಗಳನ್ನು ಪಡೆದಿದ್ದರು. ಹೀಗೆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯಲ್ಲಿ 3 ರಾಷ್ಟ್ರೀಯ ಚುನಾವಣೆಗಳು ನಡೆದು ಒಂದು ಪ್ರಜಾಪ್ರಭುತ್ವದ ಸರ್ಕಾರ ರಚನೆ ಆಗಿದ್ದನ್ನು ನಾವು ನೋಡಬಹುದಾಗಿದೆ. ಆತ್ಮೀಯರೇ, ಇದರೊಂದಿಗೆ ನಾನು ಈ 2ನೇ ಭಾಗದ ಉಪನ್ಯಾಸವನ್ನು ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ಸುಧಾರಣೆಗಳನ್ನು 3ನೇ ಭಾಗದ ಉಪನ್ಯಾಸದಲ್ಲಿ ನೋಡೋಣ. ಈ ಭಾಗದ ಉಪನ್ಯಾಸಕ್ಕಾಗಿ ಕೆಲವು ಕೃತಿಗಳನ್ನು ನಾನು ಬಳಸಿಕೊಂಡಿದ್ದೇನೆ. ಅವುಗಳನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಸಿ ಯನಗಾ ಅವರ ಜಪಾನ್ ಸಿನ್ಸ್ ಫೆರ್ರಿ 1949ರ ಆವೃತ್ತಿ, ಶಿವಕುಮಾರ್ ಆ್ಯಂಡ್ ಎಸ್ ಜೈನ್ ಇವರ ಹಿಸ್ಟ್ರಿ ಆಫ್ ಮಾಡರ್ನ್ ಜಪಾನ್ 3ನೇ ಆವೃತ್ತಿ 1990ರ ಮುದ್ರಣ, ಶಿವಣ್ಣ ಆರ್ ಜಿ ಇವರ ಆಧುನಿಕ ಏಷ್ಯಾ ಇತಿಹಾಸ 4ನೇ ಆವೃತ್ತಿ 1995ರ ಮುದ್ರಣ, ಸೋಮೇಂದ್ರ ಲಾಲ್ ರಾಯ್ ಎ ಶಾರ್ಟ್ ಹಿಸ್ಟ್ರಿ ಆಫ್ ಏಷ್ಯಾ ಇನ್ ಮಾಡರ್ನ್ ಟೈಮ್ಸ್, ಲೋಕಪ್ಪ ಗೌಡ CN ಇವರ ಆಧುನಿಕ ಏಷ್ಯಾ 2008ರ ದ್ವಿತೀಯ ಮುದ್ರಣ, ಹೆರಾಲ್ಡ್ ಎಂ ವಿನಾಕೆ ಎ ಹಿಸ್ಟ್ರಿ ಆಫ್ ದ ಫಾರ್ ಈಸ್ಟ್ ಇನ್ ಮಾಡರ್ನ್ ಟೈಮ್ಸ್ 6ನೇ ಆವೃತ್ತಿ 2009ರ ಮುದ್ರಣ, ಡಾಕ್ಟರ್ KJ ಸುರೇಶ್ ಇವರ ಆಧುನಿಕ ಸರ್ಕಾರಗಳು 2013ರ ಆವೃತ್ತಿ ಮತ್ತು ಚುನಾವಣೆಗೆ ಸಂಬಂಧಿಸಿದಂತಹ ಅಂಕಿ ಸಂಖ್ಯೆಗಳನ್ನು ಪೊಲಿಟಿಕಲ್ ರೀಓರಿಯೆಂಟೇಷನ್ ಆಫ್ ಜಪಾನ್ ಸೆಪ್ಟೆಂಬರ್ 1945 ಟು ಸೆಪ್ಟೆಂಬರ್ 1948, ರಿಪೋರ್ಟ್ ಆಫ್ ಗವರ್ನಮೆಂಟ್ ಸೆಕ್ಷನ್ ಸುಪ್ರೀಂ ಕಮಾಂಡರ್ ಫಾರ್ ದಿ ಅಲೈಡ್ ಪವರ್ಸ್ ಈ ಲೇಖನದಿಂದ ತೆಗೆದುಕೊಳ್ಳಲಾಗಿದೆ. ಇವುಗಳ ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ನನ್ನ ಕೃತಜ್ಞತೆಗಳು. ಮುಂದಿನ ಉಪನ್ಯಾಸದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.